ನಮಸ್ಕಾರ ವೀಕ್ಷಕರೇ, ಎಪಿಸೋಡ್ನಲ್ಲಿ ನಿಮಗೆ ಕರ್ನಾಟಕ PUC ಸೆಕೆಂಡ್ ಇಯರ್ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಬ್ಲೂ ಪ್ರಿಂಟ್ ಆಲ್ರೆಡಿ ರಿಲೀಸ್ ಆಗಿದ್ದು ಅದ್ರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ನ ಶೇರ್ ಮಾಡಲು ಹೋಗ್ತಾ ಇದ್ದಾನೆ. ಮುಂದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದೇ ಥರ PUC ರಿಲೇಟೆಡ್ ಆಗಿರ್ಬೋದು ಅಥವಾ KA ನೀಟ್ಸ್ಗೆ ಸಂಬಂಧಪಟ್ಟ ಹಾಗೆ ನಮಗೆ ಭಾಳಷ್ಟು ಇನ್ಫಾರ್ಮೇಷನ್ ನಮಗೆ ನೀಡ್ತಾ ಇರ್ತೇವೆ. ಈಗ ಚಾಪ್ಟರ್ ವೈಸ್ ನಾನು ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಹೋಗ್ತಾ ಇದ್ದಾನೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಇಲ್ಲಾಂದರೆ ಕನ್ಫ್ಯೂಸ್ ಆಗುತ್ತೆ. ಸೊ ರಿಲೇಷನ್ ಆ್ಯಂಡ್ ಫಂಕ್ಷನ್ ಟೀಚಿಂಗ್ ಅವರ್ಸ್ 7 ಅವರ್ಸ್ ಅಂತ ಇದೆ. ಆ್ಯಕ್ಚುಲಿ ಮೊದಲಿದ್ದು 11 ಅವರ್ಸ್ ಇತ್ತು, ಅಂದರೆ 4 ಅವರ್ಸಲ್ಲಿ ರೆಡೀಸ್ ಆಗಿದೆ. ಟೋಟಲ್ ಮಾರ್ಕ್ಸ್ 11 ಇದೆ. ಮೊದಲು ಸಹ 11 ಮಾರ್ಕ್ಸ್ ಇತ್ತು, ಈಗಲೂ ಸಹ 11 ಮಾರ್ಕ್ಸ್ ಇದೆ. ಅಲ್ಲಿ ಯಾವುದೇ ರೀತಿ ಮಾರ್ಕ್ಸಲ್ಲಿ ಬದಲಾವಣೆ ಅಂತೂ ಆಗಿಲ್ಲ. ಮತ್ತು ಇನ್ವರ್ಸ್ ನ್ಯೂಮರಿಕ್ ಫಂಕ್ಷನ್ಸ್ ಬಗ್ಗೆ ನಾವು ನೋಡಿದಾಗ ಟೀಚಿಂಗ್ ಅವರ್ಸಲ್ಲಿ 3 ಅವರ್ಸ್ ಅಂತ ಇದೆ. ಮೊದಲು ನೋಡಿದ್ರೆ 8 ಅವರ್ಸ್ ಅಂತ ಇತ್ತು, ಅಂದರೆ 5 ಅವರ್ಸ್ ಆಲ್ಮೋಸ್ಟ್ ರೆಡ್ಯೂಸ್ ಆಗಿದೆ. ಟೋಟಲ್ ಮಾರ್ಕ್ಸಲ್ಲಿ ಸಹ ರೆಡ್ಯೂಸ್ ಆಗಿದೆ. ಇದು 3 ಮಾರ್ಕ್ಸ್ಗೆ ಬರುತ್ತೆ. ಮೊದಲು ಇದು 8 ಮಾರ್ಕ್ಸ್ಗೆ ಬರ್ತಾ ಇತ್ತು, ಈಗ 3 ಮಾರ್ಕ್ಸ್ಗೆ ಇದು ಬರ್ತಾ ಇದೆ. ಸೊ ಈಗ ನೆಕ್ಸ್ಟ್ ನಾವು ಮ್ಯಾಟ್ರಿಸಸ್ ಬಗ್ಗೆ ನೋಡಿದಾಗ ಟೀಚಿಂಗ್ ಅವರ್ಸ್ 7 ಅಂತ ಇದೆ. ಮೊದಲು ಇದು 8 ಅವರ್ಸ್ ಇತ್ತು. ಟೋಟಲ್ ಮಾರ್ಕ್ಸ್ ಇಲ್ಲಿ 9 ಅಂತ ಇದೆ. ಮೊದಲು ಸಹ 9 ಇತ್ತು, ಇಲ್ಲಿ ಸಹ ಯಾವುದೇ ರೀತಿ ಬದಲಾವಣೆ ಇಲ್ಲ, ಆಗಿಲ್ಲ. ಆಮೇಲೆ ಡಿಟರ್ಮೆಂಟ್ ಬಗ್ಗೆ ಟೀಚಿಂಗ್ ಅವರ್ಸ್ 8 ಅಂತ ಇದೆ. ಮೊದಲು ಇದು 13 ಇತ್ತು. ಇದು ಮೊದಲು 12 ಮಾರ್ಕ್ಸಿಗೆ ಬರ್ತಾ ಇತ್ತು, ಈಗಲೂ ಸಹ 12 ಮಾರ್ಕ್ಸಿಗೆ ಬರುತ್ತೆ. ಮಾರ್ಕ್ಸಲ್ಲಿ ಯಾವುದೇ ರೀತಿ ಇಲ್ಲೂ ಸಹ ಬದಲಾವಣೆ ಆಗಿಲ್ಲ. ಮತ್ತು ಕಂಟಿನ್ಯೂಟ್ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ನೋಡಿದ್ರೆ ಟೀಚಿಂಗ್ ಅವರ್ಸ್ ಇಲ್ಲಿ 16 ಇದೆ. ಮೊದಲು ಇದು 19 ಅವರ್ಸ್ ಬೇಕಾಗಿತ್ತು. ಸೊ ಮಾರ್ಕ್ಸ್ ಇಲ್ಲಿ 22 ಅಂತ ಇದೆ. ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ನೋಡಿದ್ರೆ ಮೊದಲು 20 ಮಾರ್ಕ್ಸ್ಗೆ ಬರ್ತಾ ಇತ್ತು, ಈಗ ಇದು 22 ಮಾರ್ಕ್ಸ್ಗೆ ಬರ್ತಾ ಇದ್ದಾರೆ. ಪ್ಲಸ್ 2 ಮಾರ್ಕ್ಸ್ ಅಂದರೆ ಎಕ್ಸ್ಟ್ರಾ 2 ಮಾರ್ಕ್ಸ್ ಇಲ್ಲಿ ಈಗ ಅಂದರೆ ಒಂದು ವೇರಿಯೇಷನ್ ಮಾಡಲಾಗಿದೆ. ಮೊದಲು 20 ಮಾರ್ಕ್ಸಿಗೆ ಬರ್ತಾ ಇತ್ತು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ, ಈಗ 22 ಮಾರ್ಕ್ಸ್ ಮಾಡಲಾಗಿದೆ. ಮತ್ತು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಬಗ್ಗೆ ನೋಡಿದಾಗ ಟೀಚಿಂಗ್ ಅವರ್ಸಲ್ಲಿ ರೆಡ್ಯೂಸ್ ಮಾಡಲಾಗಿದೆ, 8 ಅವರ್ಸ್ ಮಾಡಲಾಗಿದೆ. ಮತ್ತು ಇದರ ಮಾರ್ಕ್ಸ್ 10 ಅಂತ ಇದೆ. ಸೊ ಮೊದಲು ಸಹ ಇಲ್ಲಿ 10 ಮಾರ್ಕ್ಸ್ ಇದು ಬರ್ತಾ ಇತ್ತು, ಇಲ್ಲಿ ಯಾವುದೂ ಬದಲಾವಣೆ ಇಲ್ಲ. ಮತ್ತು ಈಗ ಇಂಟಿಗ್ರೇಷನ್ ಬಗ್ಗೆ ನಾವು ಮಾತಾಡಿದ್ರೆ ಇಲ್ಲಿ 17 ಅವರ್ಸ್ ಟೀಚಿಂಗ್ ಇದೆ, ಬಟ್ ಮೊದಲು ಇದು 21 ಅವರ್ಸ್ ಇತ್ತು. ಮತ್ತು ಮಾರ್ಕ್ಸ್ ಬಗ್ಗೆ ನಾವು ನೋಡಿದ್ರೆ ಈಗ 25 ಮಾರ್ಕ್ಸ್ ಆಗಿದೆ, ಮೊದಲು ಇದು 22 ಮಾರ್ಕ್ಸ್ಗೆ ಬರ್ತಾ ಇತ್ತು. ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ನೋಡ್ಬೋದು, ಇಲ್ಲಿ ಓನ್ಲಿ 4 ಅವರ್ಸ್ ಇದೆ. ಸೊ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಮೊದಲು ಇದು 8 ಅವರ್ಸ್ ಬೇಕಾಗಿತ್ತು, ಅಂದರೆ 4 ಅವರ್ಸ್ನಲ್ಲಿ ನಾವು ಇದನ್ನು ಮುಗಿಸಬೇಕಾಗುತ್ತೆ. ಮತ್ತು ಟೋಟಲ್ ಅವರ್ಸ್ ನೋಡಿದ್ರಲ್ಲಿ ಟೋಟಲ್ ಮಾರ್ಕ್ಸ್ ನೋಡಿದ್ರಲ್ಲಿ 8 ಮಾರ್ಕ್ಸ್ ಅಂತ ಇದೆ. ಸೊ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಮೊದಲು ಸಹ 8 ಮಾರ್ಕ್ಸ್ ಬರ್ತಾ ಇತ್ತು, ಇಲ್ಲಿ ಯಾವುದೇ ರೀತಿ ಬದಲಾವಣೆಯಲ್ಲಿಲ್ಲ. ಮತ್ತು ಡಿಫ್ರೆನ್ಷಿಯಲ್ ಇಕ್ವೇಷನ್ ನೋಡ್ಬೋದು, ಇಲ್ಲಿ 6 ಅವರ್ಸ್ ಟೀಚಿಂಗ್ ಅವರ್ಸ್ ಇದೆ. ಮತ್ತು ಇಲ್ಲಿ ಮಾರ್ಕ್ಸ್ ಬಗ್ಗೆ ನಾವು ಕಂಪೇರ್ ಮಾಡಿದಾಗ ಇಲ್ಲಿ 10 ಮಾರ್ಕ್ಸ್ ಇದೆ. ಸೊ ಮೊದಲು ಸಹ ಇದು ಡಿಫ್ರೆನ್ಷಿಯಲ್ ಇಕ್ವೇಷನ್ 10 ಮಾರ್ಕ್ಸ್ಗೆ ಬರ್ತಾ ಇತ್ತು. ಮತ್ತು ವೆಕ್ಟರ್ಸ್ ಬಗ್ಗೆ ನೋಡಿದಾಗ 9 ಅವರ್ಸ್ ಟೀಚಿಂಗ್ ಅವರ್ಸ್ ಇದೆ, ಮತ್ತು ಆಮೇಲೆ 11 ಮಾರ್ಕ್ಸ್ ಇತ್ತು, ಮೊದಲು ಸಹ ಸೇಮ್ ಇತ್ತು. ಆಮೇಲೆ 3D ಜಾಮೆಟ್ರಿಯಲ್ಲಿ 9 ಅವರ್ಸ್ ಟೀಚಿಂಗ್ ಅವರ್ಸ್ ಇದೆ, 11 ಮಾರ್ಕ್ಸ್ ಇದೆ. ಮಾರ್ಕ್ಸಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ಅದೇ ರೀತಿ ಲೀನಿಯರ್ ಪ್ರೋಗ್ರಾಮಿಂಗ್ ನೋಡ್ಬೋದು, ಇಲ್ಲಿ 4 ಅವರ್ಸ್ ಇದೆ ಟೀಚಿಂಗ್ ಅವರ್ಸ್. ಮತ್ತು ಮಾರ್ಕ್ಸ್ ಬಗ್ಗೆ ನೋಡಿದ್ರೆ 7 ಮಾರ್ಕ್ಸ್ ಇದೆ, ಇಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ಮತ್ತು ಪ್ರೊಬಾಬಿಲಿಟಿ ಇಲ್ಲಿ 7 ಅವರ್ಸ್ ಟೀಚಿಂಗ್ ಅವರ್ಸ್ ಇದೆ. ಸೊ ಇಲ್ಲಿ ಮಾರ್ಕ್ಸ್ ನೋಡಿದ್ರೆ 11 ಮಾರ್ಕ್ಸ್ ಇದೆ, 11 ಮಾರ್ಕ್ಸ್ ಅಂದರೆ ಇಲ್ಲಿ ಸಹ ಯಾವುದೇ ರೀತಿ ಬದಲಾವಣೆ ಇಲ್ಲ. ಸೊ ಈಗ ನಾವು ಡಿಸ್ಕಷನ್ ಮಾಡೋಣ ಬದಲಾವಣೆ ಏನಾಗಿದೆ ಅಂದರೆ ಪಾರ್ಟ್ ಡಿ ಮತ್ತು ಪಾರ್ಟ್ ಡಿಯಿಂದ ಫಿಕ್ಸ್ ಕ್ವಶನ್ ಬರಬೇಕು ಅಂತ ರೂಲ್ ಇರುತ್ತೆ. ಸೊ ಅದರ ಹಾಗೆ ಮೊದಲು ಏನಿತ್ತು ಈಗೇನು ಬದಲಾವಣೆ ಆಗಿರೋದನ್ನ ಡಿಸ್ಕಷನ್ ಮಾಡೋಣ. ಮೊದಲನೇ ಚಾಪ್ಟರ್ ನೋಡಿ, ರಿಲೇಷನ್ ಆ್ಯಂಡ್ ಫಂಕ್ಷನ್. ಮೊದಲು ಕಂಪಲ್ಸರಿ ವೆರಿಫಿಕೇಷನ್ ಆಫ್ ಇನ್ವರ್ಟಿಬಿಲಿಟಿ ಆಫ್ ಫಂಕ್ಷನ್ ಮತ್ತು ಆಮೇಲೆ ಇನ್ವರ್ಸ್ನ ಫೈಂಡ್ ಔಟ್ ಮಾಡೋದು ಮೊದಲು ಕೇಳ್ತಾ ಇದ್ರು. ಆದರೆ ಈಗ ವೆರಿಫಿಕೇಷನ್ ಆಫ್ ಬೈಜೆಕ್ಟಿವ್ ಆಫ್ ಎ ಫಂಕ್ಷನ್ ಅಂದರೆ 1 ಮತ್ತು ಆನ್ ಟು ಫಂಕ್ಷನ್ ಕೇಳಲಾಗುತ್ತೆ. ಮೊದಲು ಇದೇ ಥರ ಪ್ರಾಬ್ಲಮ್ನ ಯೂಸಲಿ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಕೇಳಲಾಗುತ್ತಿತ್ತು. ಈಗ ಸ್ವಲ್ಪ ಲೆಂದಿ ಇರುವಂಥ ಪ್ರಾಬ್ಲಮ್ಸ್ ಕೇಳಲಾಗುತ್ತೆ, ಅಂದರೆ ಬೈಜೆಕ್ಟಿವ್ ಆಫ್ ಎ ಫಂಕ್ಷನ್ ಮೇಲೆ ಕೇಳಲಾಗುತ್ತೆ. ಮ್ಯಾಟ್ರಿಕ್ಸ್ ಬಗ್ಗೆ ನೋಡಿದಾಗ ನಾವಿಲ್ಲಿ ಮೊದಲು ಅಲ್ಲಿ ವೆರಿಫಿಕೇಷನ್ ಆಫ್ ಬೇಸಿಕ್ ಕನ್ಕ್ಲೂಷನ್ ಆಫ್ ಅಲ್ಜೆಬ್ರಿಕ್ ಆಫ್ ಮ್ಯಾಟ್ರಿಸಸ್ ಕೇಳಲಾಗ್ತಾ ಇತ್ತು ಮೊದಲು. ಆದರೆ ಈಗ ಸೇಮ್ ಇರುತ್ತೆ, ಯಾವುದೇ ರೀತಿ ಇಲ್ಲಿ ಬದಲಾವಣೆ ಆಗಿಲ್ಲ. ಪ್ರಾಬ್ಲಮ್ಸ್ ಆನ್ ಅಲ್ಜೆಬ್ರಾ ಆಫ್ ಮ್ಯಾಟ್ರಿಸಸ್ ಅಂತ ಇದೆ, ಸ್ವಲ್ಪ ಲೆಂದಿ ಇರುವಂಥ ಪ್ರಾಬ್ಲಮ್ಸ್ ಇಲ್ಲಿ ಸಹ ಕೇಳಲಾಗುತ್ತೆ. ಬಟ್ ಮ್ಯಾಟ್ರಿಕ್ಸಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ, ಸೇಮ್ ಇರುತ್ತೆ. ಮತ್ತು ಡಿಟರ್ಮೆಂಟಲ್ಲೂ ಸಹ ಮ್ಯಾಟ್ರಿಕ್ಸ್ ಮೆಥಡ್ ಇದೆ. ಮೊದಲು ಸಹ ಮ್ಯಾಟ್ರಿಕ್ಸ್ ಮೆಥಡ್ ಇರ್ತಾ ಇತ್ತು, ಈಗಲೂ ಸಹ ಅದೇ ಇದೆ, ಇಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ. ಮತ್ತು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಯಲ್ಲಿ ಮೊದಲು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಕೇಳಲಾಗ್ತಾ ಇತ್ತು, ಈಗಲೂ ಸಹ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ನೇ ಇದೆ, ಇಲ್ಲೂ ಸಹ ಯಾವುದೇ ರೀತಿ ಬದಲಾವಣೆ ಇಲ್ಲ. ಮತ್ತು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ನೋಡಿದ್ರೆ ಮೊದಲು ಸಹ ರೇಟ್ ಮೆಜರ್ಸ್ ಬರಲಾಗ್ತಾ ಇತ್ತು, ಅಂದರೆ ಮೊದಲು ಕೇಳಲಾಗ್ತಾ ಇತ್ತು. ಸೊ ಈಗಲೂ ಸಹ ರೇಟ್ ಮೆಜರ್ಸ್ ಇದೆ, ಬಟ್ ಇಲ್ಲೇನಪ್ಪ ಅಂದರೆ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಇನ್ವಾಲ್ವಿಂಗ್ 2D ಫಿಗರ್ಸ್ ಓನ್ಲಿ. ಸೊ ರೇಟ್ ಮೆಜರ್ಸಲ್ಲಿರುವಂತಹ ಮೊದಲಿನ ಪ್ರಶ್ನೆಗಳನ್ನು ಕಲಿತಾ ಇದ್ರು, ಈಗಲೂ ಅದನ್ನೇ ಕಲೀರಿ, ಯಾವುದೇ ರೀತಿ ಬದಲಾವಣೆ ಯೂಸಲಿ ಆಗೋದಿಲ್ಲ, ಎಲ್ಲ ಪ್ರಾಬ್ಲಮ್ಸ್ನ ಕಲೀರಿ. ಸೊ ಇಂಟಿಗ್ರೇಷನ್ಸ್ ಬಗ್ಗೆ ನಾವು ನೋಡಿದಾಗ ಮೊದಲು 9 ಬೇಸಿಕ್ ಇಂಟಿಗ್ರಲ್ಸ್ ಕೇಳಲಾಗ್ತಾ ಇತ್ತು, ಬಟ್ ಇದರಲ್ಲಿ ಈಗ 6 ಮಾತ್ರ ಮಾಡಲಾಗಿದೆ. 3 ತೋರಿಸ್ತಾ ಇದ್ದೇನೆ ಸ್ಕ್ರೀನ್ ಮೇಲೆ ನೋಡ್ಬೋದು, ಇಲ್ಲಿ ಅದನ್ನು ಇಲ್ಲಿ ಡಿಲೀಟ್ ಮಾಡಲಾಗಿದೆ. ಅದನ್ನು ಕಲಿಯುವಂಥ ಅವಶ್ಯಕತೆ ಇರುವುದಿಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಬ್ಲಮ್ಸ್ ಅಲ್ಲಿ ಬರುವುದಿಲ್ಲ. ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಬಗ್ಗೆ ನಾವು ಮಾತಾಡಿದ್ರೆ ಸೊ ಮೊದಲು ಆ್ಯಕ್ಚುಲಿ ಈಗಲೂ ಸಹ ಮೊದಲು ಮತ್ತು ಈಗ ಯಾವುದೇ ರೀತಿ ಹೆಚ್ಚಿಗೆ ಬದಲಾವಣೆ ಇಲ್ಲ. ಆದರೆ ಏರಿಯಾ ಎನ್ಕ್ಲೋಸ್ ಬಿಟ್ವೀನ್ 2 ಕರ್ವ್ಸ್ ಬಿಟ್ಟು ಉಳಿದೆಲ್ಲ ಕಲಿಬೇಕಾಗುತ್ತೆ. ಲೈನ್ ಬಿಟ್ವೀನ್ ದ ಕರ್ವ್ ಆ್ಯಂಡ್ ಲೈನ್ ಆಗಿರ್ಬೋದು, ಓಕೆ. ಬಟ್ ಏರಿಯಾ ಬಿಟ್ವೀನ್ 2 ಕರ್ವ್ಸಲ್ಲಿ ಕಲಿಯುವಂಥ ಅವಶ್ಯಕತೆ ಇರುವುದಿಲ್ಲ. ಮತ್ತು ಆಮೇಲೆ ಡಿಫ್ರೆನ್ಷಿಯಲ್ ಇಕ್ವೇಷನ್ ಬಗ್ಗೆ ನೋಡಿದಾಗ ಸೊ ಇಲ್ಲಿ ಮೊದಲಿನ ಥರನೇ ಸೇಮ್ ಆಲ್ಮೋಸ್ಟ್ ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಮೊದಲು ಕೇಳಲಾಗ್ತಾ ಇತ್ತು. ಸೊ ಈಗಲೂ ಸಹ ಅದೇ ಕೇಳ್ತಾರೆ, ಆದರೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೆ ನೋಡಿ, ಈ ಫಾರ್ಮ್ ಬರುವುದಿಲ್ಲ, ಅಂದರೆ dx/dy + px = q ಈ ಫಾರ್ಮ್ ಬರುವುದಿಲ್ಲ. ಇದರ ಮೇಲೆ ಪ್ರಾಬ್ಲಮ್ಸ್ ಕೇಳುವುದಿಲ್ಲ.
ಆದರೆ dy/dx + py = q ಅಂತ ಇದೆ. ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನಲ್ಲಿ ನಿಮಗೆ 2 ಥರದ ಪ್ರಾಬ್ಲಮ್ ಬರುತ್ತೆ. ಸೊ ಆ ಎರಡನೇ ಪ್ರಾಬ್ಲಮ್ ಕೇಳ್ತಾರೆ. ಇಲ್ಲಿ ತೋರಿಸ್ತಿರುವಂಥ ಸ್ಕ್ರೀನ್ ಮೇಲೆ ಈ ಟೈಪ್ ಪ್ರಾಬ್ಲಮ್ ಬರುವುದಿಲ್ಲ. ಸೊ ಅದೇ ರೀತಿ 3D ಬಗ್ಗೆ ನೋಡಿದ್ರೆ ಇಲ್ಲಿ ಸಹ ಯಾವುದೇ ರೀತಿ ಬದಲಾವಣೆ ಆಗಿದ್ದಿಲ್ಲ. ಲೈನ್ ಆಗಿರ್ಬೋದು ಮತ್ತು ಮೇಲೆ ಪ್ಲೇನ್ ಆಗಿರ್ಬೋದು, ಇದರಲ್ಲಿ ಯಾವುದೋ ಒಂದು ಡೆರಿವೇಷನ್ ಯೂಸಲಿ ಬರುತ್ತೆ. ಡೆರಿವೇಷನ್ ಆಫ್ 3 ಡೈಮೆನ್ಷನ್ ಬೋತ್ ವೆಕ್ಟರ್ ಆ್ಯಂಡ್ ಕಾರ್ಟೇಷಿಯನ್ ಫಾರ್ಮ್ ಕಾಮನ್ಲಿ ಇಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ. ಮತ್ತು ಕೊನೆಯದಾಗಿ ಪ್ರೊಬಾಬಿಲಿಟಿ ಬಗ್ಗೆ ನಾವು ನೋಡಿದ್ರೆ ಇಂಡಿಪೆಂಡೆಂಟ್ ಇವೆಂಟ್ಸ್ ಮೇಲೆ ಸ್ವಲ್ಪ ಲೆಂದಿ ಇರುವಂಥ ಪ್ರಾಬ್ಲಮ್ಸ್ ಕೇಳಲಾಗುವುದು. ಸೊ ಮೊದಲು ಇದು ಆ್ಯಕ್ಚುಲಿ ಬರ್ನೋಲಿ ಟ್ರಯಲ್ಸ್ ಮೇಲೆ ಕೇಳಲಾಗ್ತಾ ಇತ್ತು, ಬಟ್ ಈಗ ಅದನ್ನು ರಿಮೂವ್ ಮಾಡಲಾಗಿದೆ. ಅಂದರೆ ಇಂಡಿಪೆಂಡೆಂಟ್ ಇವೆಂಟ್ಸ್ ಮೇಲೆ ಸ್ವಲ್ಪ ಲೆಂದಿ ಇರುವಂಥ ಪ್ರಾಬ್ಲಮ್ಸ್ನ ಅದನ್ನು ಕಲಿಯಿರಿ. ಈಗ ನೋಡೋಣ ಪಾರ್ಟ್ ಇ, ಅಂದರೆ ಇದು ಕೊನೆಯ ಪಾರ್ಟ್ ಆಗಿರುತ್ತೆ ಕ್ವಶನ್ ಪೇಪರಲ್ಲಿ. ಇಲ್ಲಿ 6 ಮಾರ್ಕ್ಸ್ ಮತ್ತು 4 ಮಾರ್ಕ್ಸಿಗೆ ಬರುತ್ತೆ. ಆ್ಯಕ್ಚುಲಿ ಇಲ್ಲಿ 2 ಇರುತ್ತೆ, 2 ಕ್ವಶನಲ್ಲಿ ಮತ್ತು ಸಬ್ ಕ್ವಶನ್ಸ್ 2 ಇರುತ್ತೆ. ಓಕೆ, ಇದರಲ್ಲಿ ಒಂದನ್ನು ಮಾತ್ರ ಕಂಪಲ್ಸರಿ ಬರೀಬೇಕಾಗುತ್ತೆ, ಅಂದರೆ ಕಂಪ್ಲೀಟ್ ಆಗಿರೋದೊಂದು ಪ್ರಶ್ನೆಯನ್ನು ಬರೀಬೇಕಾಗುತ್ತೆ. ಸೊ 6 ಮಾರ್ಕ್ಸ್ಗೆ ನೋಡಿದ್ರೆ, ಸೊ ಮೊದಲು ಇಲ್ಲಿ ಡೆಫಿನೆಟ್ ಮೀನ್ಸ್ ಇಂಟಿಗ್ರೇಷನ್ನಲ್ಲಿ ಅಂದರೆ ಪ್ರಾಪರ್ಟೀಸ್ ಕೇಳಲಾಗುವುದು. ಅಂದರೆ ಡೆಫಿನೆಟ್ಲಿ ಅಂದರೆ ಸ್ವಲ್ಪ ಪ್ರಾಪರ್ಟೀಸ್ ಇರುತ್ತೆ. ಸೊ ಮೊದಲು ಮತ್ತು ಈಗ ಯಾವುದೇ ರೀತಿ ಬದಲಾವಣೆ ಇಲ್ಲ. ಪ್ರಾಪರ್ಟೀಸ್ ಮತ್ತು ಅದಕ್ಕೆ ಸಂಬಂಧಪಟ್ಟಾಗಿ ಪ್ರಾಬ್ಲಮ್ ಕೇಳಲಾಗುತ್ತೆ. ಮತ್ತು 6 ಮಾರ್ಕ್ಸ್ ಇನ್ನೊಂದು ಪ್ರಶ್ನೆ ಆ್ಯಕ್ಚುಲಿ ಬರೋದೇ ಒಂದು ಡೆಫಿನೆಟ್ ಇಂಟಿಗ್ರಲ್ ಮೇಲೆ 6 ಮಾರ್ಕ್ಸಿಗೆ ಬರುತ್ತೆ. ಮತ್ತು ಇನ್ನೊಂದು ಲೀನಿಯರ್ ಪ್ರೋಗ್ರಾಮಿಂಗ್ ಒಂದು ಗ್ರಾಫ್ ಬರುತ್ತೆ. ಸೊ ಈ ಸಲನೂ ಇಲ್ಲೇನಪ್ಪ ಅಂದರೆ ಲೀನಿಯರ್ ಪ್ರೋಗ್ರಾಮಿಂಗ್ ಇನ್ ಮ್ಯಾಥಮೆಟಿಕಲ್ ಫಾರ್ಮ್ ಆ್ಯಂಡ್ ಬೌಂಡೆಡ್ ರೀಸನ್ ಓನ್ಲಿ, ಅಂದರೆ ಅನ್ಬೌಂಡೆಡ್ ಸಹ ಕೆಲವೊಂದು ಸಲ ಕೇಳಲಾಗ್ತಾ ಇತ್ತು ಕೆಲವೊಂದು ಸಲ, ಬಟ್ ಈಗ ಅದನ್ನು ರಿಮೂವ್ ಮಾಡಲಾಗಿದೆ. ಬೌಂಡೆಡ್ ರೀಸನ್ ಓನ್ಲಿ ಕೇಳಲಾಗುವುದು, ಅಂದರೆ ಭಾಳಷ್ಟು ಮತ್ತಷ್ಟು ಸುಲಭವಾಗಿರುವಂಥದ್ದು. ಸೊ ಅಂದರೆ ಇಂಟಿಗ್ರೇಷನ್ 6 ಮಾರ್ಕ್ಸ್ ಬರುತ್ತೆ. ಆಮೇಲೆ ಲೀನಿಯರ್ ಪ್ರೋಗ್ರಾಮಿಂಗ್ನಲ್ಲೂ ಸಹ ಅಂದರೆ ಯಾವುದು ಮೊದಲಿದ್ದಾಗೆ ಯಾವುದೇ ರೀತಿ ಬದಲಾವಣೆ ಇಲ್ಲ, ಬಟ್ ಗ್ರಾಫಲ್ಲಿ ಒಂದು ಬದಲಾವಣೆ ನೋಡೋದಂದ್ರೆ ಅನ್ಬೌಂಡೆಡ್ ಪ್ರಾಬ್ಲಮ್ನ ಕಲಿಯುವಂಥ ಅವಶ್ಯಕತೆ ಇರುವುದಿಲ್ಲ. ಓಕೆ, ಈಗ 4 ಮಾರ್ಕ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ರೆ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ ಸೇಮ್ ಮೊದಲಿರುವುದು ಹಾಗೆ ಯಾವ ರೀತಿ ಮೊದಲು ಕಂಟಿನ್ಯೂಸ್ ಫಂಕ್ಷನ್ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇತ್ತು, ಅದೇ ರೀತಿ ಈಗಲೂ ಸಹ ಕೇಳಲಾಗುತ್ತೆ. ಅಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ಆದರೆ ಡಿಟರ್ಮಿನೆಂಟ್ ಮೇಲೆ ಮೊದಲು ಪ್ರಾಪರ್ಟೀಸ್ ಮೇಲೆ ಕೇಳಲಾಗ್ತಾ ಇತ್ತು, ಆದರೆ ಈ ಸಲ ಪ್ರಾಪರ್ಟೀಸ್ ಮೇಲೆ ಬರುವುದಿಲ್ಲ. ಪ್ರಾಬ್ಲಮ್ಸ್ ಅಂಡ್ ಫೈಂಡಿಂಗ್ ದ ಇನ್ವರ್ಸ್ ಆಫ್ 2/2 ಮ್ಯಾಟ್ರಿಕ್ಸ್ ಸ್ಯಾಟಿಸ್ಫೈಂಗ್ ದ ಗಿವನ್ ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಕೇಳಲಾಗ್ತದೆ. ಅಂದರೆ ಇನ್ವರ್ಸ್ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅಲ್ಲಿ ಆಲ್ರೆಡಿ ಒಂದು ಪ್ರಶ್ನೆನ ಕೊಟ್ಟಿರ್ತಾನೆ, ಯು ಟು ಫೈಂಡ್ ಔಟ್ ದ ಇನ್ವರ್ಸ್. ಆಲ್ರೆಡಿ ನೀವು ಒಂದು ಮಾಡೆಲ್ ಪೇಪರ್ಸ್ ನೋಡ್ಬೋದು. ಆ್ಯಕ್ಚುಲಿ ಇದು ವರ್ಕ್ಡ್ ಎಕ್ಸಾಂಪಲ್ ಮೇಲೆ ಭಾಳಷ್ಟು ಪ್ರಶ್ನೆ ಇದೆ. ಸೊ ಇಷ್ಟು ವರ್ಷ ಯೂಸಲಿ ನಮ್ಮ ಸ್ಟೇಟ್ ಸಿಲೆಬಸ್ಸಲ್ಲಿ ಈ ಒಂದು ಪ್ರಶ್ನೆನ ಕೇಳ್ತಾ ಇರಲಿಲ್ಲ, ಬಟ್ ಫೈಂಡಿಂಗ್ ಇನ್ವರ್ಸ್ ಅಂತ ಇತ್ತು ಮೊದಲು. ಆ್ಯಕ್ಚುಲಿ ಓಲ್ಡ್ ಸಿಲೆಬಸ್ ನೋಡೋದು ಇತ್ತು ಇದು, ಬಟ್ ಈಗ ಆಲ್ಮೋಸ್ಟ್ ಏನಪ್ಪ ಅಂದರೆ ಈಗ ಮತ್ತೆ ಇನ್ನೊಂದು ಸಲ ಅದು ಬಂದಿದೆ. ಸೊ ಅದನ್ನು ಕಲಿಯಿರಿ. ಭಾಳ ಸಿಂಪಲ್ ಆಗಿರುವಂಥ ಪ್ರಶ್ನೆ ಇದೆ, ಯಾವುದು ಅಷ್ಟೊಂದಲ್ಲಿ ಏನು ಡಿಫಿಕಲ್ಟ್ ಇರೋದಿಲ್ಲ, ಭಾಳ ಸುಲಭವಾಗಿರುವಂಥದ್ದು. ಕಂಪೇರಿಂಗ್ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ ನೋಡಿದ್ರೆ ಇದು ಭಾಳ ಸುಲಭವಾಗಿರುತ್ತೆ. ಯಾಕಂದರೆ ನಿಮಗೆ ಒಂದು ವೇಳೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಡಿಷನ್ ಸಬ್ಟ್ರಾಕ್ಷನ್ ಬಂದರೆ ನಿಮಗೆ ಭಾಳಷ್ಟು ಈಸಿಯಾಗಿರುತ್ತೆ. ಕೆಲವು ಪ್ರಾಪರ್ಟೀಸ್ ಸ್ವಲ್ಪ ಐಡಿಯಾ ಇತ್ತು, ನೀವು ಈಸಿಲಿ ಇದನ್ನು ಸಾಲ್ವ್ ಮಾಡ್ಕೊಳ್ಬೋದು. ಕಂಪೇರ್ ಮಾಡಿದ್ರೆ ಲಾಸ್ಟ್ ಅಂದರೆ ಮೊದಲಿನಿಂದ ಈಗ ಕಂಪೇರ್ ಮಾಡಿದ್ರೆ ಈಗ ಬಹಳ ಪೇಪರ್ ಸುಲಭ ಆಗಿರುವಂಥದ್ದು, ನೀವು ಈಸಿಲಿ ಸ್ಕೋರ್ ಮಾಡ್ಬೋದು. ಯಾಕೆಂದರೆ ಭಾಳಷ್ಟು ಡಿಫಿಕಲ್ಟ್ ಇರುವುದನ್ನ ರಿಮೂವ್ ಮಾಡಿದೆ. ಮ್ಯಾಟ್ರಿಕ್ಸಲ್ಲಿರುವಂತಹ ಅದು ಎಲಿಮೆಂಟ್ರಿ ಆಪರೇಷನ್ ರಿಮೂವ್ ಮಾಡಲಾಗಿದೆ, ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ ರಿಮೂವ್ ಮಾಡಲಾಗಿದೆ. ಭಾಳಷ್ಟು ಅಂದರೆ ರಿಮೂವ್ ಮಾಡಿ ಭಾಳಷ್ಟು ಸುಲಭವಾಗಿ ಒಂದು ಕ್ವಶನ್ ಪೇಪರ್ ಯೂಸಲ್ಲಿ ಐ ಥಿಂಕ್ ಆಲ್ಮೋಸ್ಟ್ ಬರುತ್ತೆ ಅನ್ಕೋತೀನಿ. ಯಾಕಂದರೆ ಈ ಒಂದು ಮಾಡೆಲ್ ಪೇಪರ್ಸ್ ಆಗಲಿ, ಈ ಒಂದು ಸ್ಟೀಮ್ ಏನಿದೆ, ಬ್ಲೂ ಪ್ರಿಂಟ್ ಏನಿದೆ, ಇದರ ಪ್ರಕಾರ ನೋಡಿದ್ರೆ ಫಿಕ್ಸ್ ಕ್ವಶನ್ ಡಿ ಮತ್ತು ಇನಲ್ಲಿ ನೋಡಿದ್ರೆ ಮೊದಲಿಗೆ ಕಂಪೇರ್ ಮಾಡಿದ್ರೆ ಇದು ಭಾಳಷ್ಟು ಸುಲಭವಾಗಿರುವಂಥದ್ದು. ಸೊ ನೆಕ್ಸ್ಟ್ ವಿಡಿಯೋ ನಾನು ನಿಮಗೆ ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ. ಸೊ ಇನ್ನೊಂದು ಯಾರಿಗಾದರೂ ಒಂದು ವೇಳೆ ನಿಮಗೆ ಆನ್ಲೈನ್ ಕ್ಲಾಸ್ ಬೇಕಿತ್ತು, ರೆಗ್ಯುಲರ್ಲಿ ಲೈವ್ ಇಂಟ್ರಾಕ್ಟಿವ್ ಕ್ಲಾಸ್ ಇರುತ್ತೆ. ಮತ್ತು ಈಗ ಪ್ರೆಸೆಂಟ್ಲಿ ಬಿಟ್ಟಿರುವಂತಹ ಬ್ಲೂ ಪ್ರಿಂಟ್ ಬೇಸ್ಡ್ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ ನೀವು ಜಾಯ್ನ್ ಆಗ್ಬೋದು. ಲೈವ್ ಕ್ಲಾಸಸ್ ಇರುತ್ತೆ, ಮತ್ತು ಆಮೇಲೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಗೆ ಸಂಬಂಧಪಟ್ಟಾಗೆ ಸ್ಟಡಿ ಮಟೀರಿಯಲ್ ಇರುತ್ತೆ, ಪರ್ಫೆಕ್ಟ್ ಸ್ಟಡಿ ಮಟೀರಿಯಲ್ ಇರುತ್ತೆ, ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್ ನಿಮಗೆ ಅವೈಲೇಬಲ್ ಆಗುತ್ತೆ. ಬಟ್ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟ ಹಾಗೆ ನಿಮಗೆ ವೀಡಿಯೋಸ್ ಅವೈಲೇಬಲ್ ಆಗುತ್ತೆ. ಮತ್ತು ಪ್ರೊಬಾಬ್ಲಿ ನಾನು ಏನು ಹೇಳಿರ್ತೀನೋ ಅದರದ್ದು ಮ್ಯಾಕ್ಸಿಮಮ್ ಬೆನಿಫಿಟ್ ನಾನು ನಿಮಗೆ ಕೊಡಲು ಪ್ರಯತ್ನ ಮಾಡ್ತೇನೆ. ಮತ್ತು ಫಿಸಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ನ್ಯೂಮರಿಕಲ್ ಸಹ ನಿಮಗೆ ವೀಡಿಯೋಸ್ನ ನಿಮಗೆ ಪ್ರೊವೈಡ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು, ಲೈವ್ ಇಂಟ್ರಾಕ್ಟಿವ್ ಕ್ಲಾಸ್ ಈವ್ನಿಂಗ್ ಇರುತ್ತೆ 7 to 8:30. ಯಾರಿಗೆ ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ ನಾನು ತೋರಿಸಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಎನ್ರೋಲ್ ಮಾಡಿ. ಸೊ ಲಿಮಿಟೆಡ್ ನಂಬರ್ ಆಫ್ ಸೀಟ್ಸ್ ಮಾತ್ರ ಅವೈಲೇಬಲ್ ಇರುತ್ತೆ. ಇಂಟ್ರೆಸ್ಟ್ ಇದ್ದರೆ ನೀವು ಅಲ್ಲಿ ಲಾಗಿನ್ ಆಗ್ಬೋದು, ಸಬ್ಸ್ಕ್ರೈಬ್ ಆಗ್ಬೋದು, ಮೆಂಬರ್ಶಿಪ್ನ ತೆಗೆದುಕೊಳ್ಬೋದು. ವಾಟ್ಸಪ್ ಮಾಡಿ ತೋರಿಸಿರುವಂಥ ನಂಬರ್ಗೆ. ಸೊ ವಿಡಿಯೋದಲ್ಲಿ ಇಷ್ಟೇ, ಮೊದಲು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.